ವಿದ್ಯಾರ್ಥಿಗಳೇ, ಇಲ್ಲಿ ಇವುಗಳಲ್ಲಿ ಏರಿಕೆ ಕ್ರಮ, ಆರೋಹಣ ಕ್ರಮ ಅಂದ್ರೆ ಏರಿಕೆ ಕ್ರಮ ಅಂದ್ರೆ ಏನು ಅದನ್ನು ಮೊದಲು ತಿಳ್ಕೊಂಡು ನಾವು ಏರಿಕೆ ಕ್ರಮ ಬರೋಬರಿ ಇದರದ್ದು ಇಲ್ಲಿ ಬಿಡಿಸಿದ್ದು. ಏರಿಕೆ ಕ್ರಮ ಬರೋಬರಿ, ಏರಿಕೆ ಕ್ರಮ ಬರೋಬರಿ ಚಿಕ್ಕದಿಂದ ಮೊದಲು ಚಿಕ್ಕದು ಆಮೇಲೆ ದೊಡ್ಡದು. ಮೊದಲು ಹೆಂಗೆ ಬರ್ಕೋಬೇಕು ಅನ್ನೋದು ನೀವು ತಿಳ್ಕೊರಿ. ಮೊದಲ ಚಿಕ್ಕ ಅಂಕಿ ಯಾವುದದ ಅದನ್ನು ಕಂಡು ಹಿಡಿಬೇಕು. ಚಿಕ್ಕ ಅಂಕೆ ನೋಡಿ, ಈಗ 64 37 ಅದ. ಈಗ 64 5 ಅದ ಅಂದ್ರೆ ಚಿಕ್ಕ ಅಂಕಿ ಅಂದ್ರೆ ಮೊದಲು ಇದು ಚಿಕ್ಕ ಬರ್ಬೇಕಾಗಿತ್ತು, ಇದು ಚಿಕ್ಕ ಹೋಗ್ಬೇಕಾಗಿತ್ತು. 64 37 ಇದದ, 64 5 ಅದ ಅಂದ್ರೆ ಇದು ಈ ಕಡೆ ಬರಬೇಕಾಗಿತ್ತು, ಇದು ಈ ಕಡೆ ಹೋಗಿದ್ರೆ ಇದು ಏರಿಕೆ ಕ್ರಮ ನಾವು ಮುಂದೆ ನೋಡ್ಬೋದು. ನೋಡ್ಲಿಕ್ಕೆ ಬರೋದಿಲ್ಲ, ಅದು ಅಲ್ಲೇ ತಗ್ತದು. ಅದನ್ನು ನೀವು ಸರಿಯಾಗಿ ತಿಳ್ಕೊಬೇಕು. ಏರಿಕೆ ಕ್ರಮ ಅಂದ್ರೆ ಮೊದಲು ಚಿಕ್ಕದು 45 86 ಅದ, ಅದಕ್ಕಿಂತಲೂ ಸ್ವಲ್ಪ ದೊಡ್ಡದದ ಇದು. ಕರೆಕ್ಟ್, 64 5. ಈಗ ಇದಕ್ಕಿಂತಲ ಇದು ದೊಡ್ಡದದ ನೋಡ್ರಿ, ಇದಕ್ಕಿಂತಲೂ ಇದು ದೊಡ್ಡದು 64 5. ಇದು ನೋಡ್ರಿ 45 86, 64 5 ಇದಕ್ಕಿಂತಲೂ ದೊಡ್ಡದಾತು. ಆಮೇಲೆ 64 36 ಇದಕ್ಕಿಂತಲೂ ದೊಡ್ಡದಾತು. 64 36 ಅಂದ್ರೆ 64 37 ಇದಕ್ಕಿಂತಲೂ ದೊಡ್ಡದಾತು. ಆದ ಉತ್ತರ ಬರೋಬ್ಬರಿ ಬಿ ಆಗ್ತದೆ. ಹೀಗೆ ತಿಳ್ಕೊಬೇಕು. ಏರಿಕೆ ಕ್ರಮ ಬೇರೆ ಹೆಂಗ ಅನ್ನೋದು ನೀವು ತಿಳ್ಕೊಂಡ್ರಿ ಅಂದ್ರೆ ತಾನೇ ಬರ್ತದೆ. ಇಲ್ಲಿ 4 ಅಂಕಿ ತೋರಿ, 45 86 ಆತು. ಮುಂದೆ ಅಂಕಿ ಏನಾಯ್ತು, 64 5 ಆತು, ದೊಡ್ಡದಾತು. ಇದಕ್ಕಿಂತಲೂ ದೊಡ್ಡದು 64 5 ಅದ, ಇಲ್ಲೊಂದು 64 36 ಇದಕ್ಕಿಂತಲೂ ದೊಡ್ಡದಾತು. ಕರೆಕ್ಟ್. ಆಮೇಲೆ 64 36ಕ್ಕಿಂತಲೂ ದೊಡ್ಡದು ಯಾವುದು, 64 37 ಅದ. ಮುಂದಿನ ಅಂಕಿಗಳು ವಿಚಾರ ಮಾಡಬೇಡ್ರಿ ನೀವು. ಉತ್ತರ ಸಂಖ್ಯೆ ಯಾವುದು, ಬಿ. ಇನ್ನು ಮುಂದಿನ ಪ್ರಶ್ನೆ, 4 ಬೇರೆ ಬೇರೆ ಅಂಕೆಗಳಿರುವ 6 ಅಂಕೆ ಅತಿ ಚಿಕ್ಕ ಸಂಖ್ಯೆ. ಇದನ್ನು ನಾ ಮೊದಲ 6 ಅಂಕೆಯ ಅತಿ ಚಿಕ್ಕ ಸಂಖ್ಯೆ ಬರ್ತಾರೆ. 6 ಅಂಕೆಯ ಚಿಕ್ಕ ಸಂಖ್ಯೆ ಬರೋಬರಿ. ಒಮ್ಮೆ ನೋಡಿದ್ರೆ ಅಂದ್ರೆ ಮುಂದಿನ ಲೆಕ್ಕಗಳು ತಾವೇ ಬರ್ತಾವೆ. ಚಿಕ್ಕ ಸಂಖ್ಯೆ ಬರೋಬರಿ. ಚಿಕ್ಕ ಸಂಖ್ಯೆ ಬರ ಮೊದಲು 1 ಬರೀರಿ. 1 ಅನ್ರಿ ಇದಕ್ಕೆ 2 3 4 5 6 ಅಂಕೆ ಚಿಕ್ಕ ಸಂಖ್ಯೆ ಆಯ್ತು. 4 ಬೇರೆ ಬೇರೆ ಅಂದಾಗ, 4 ಬೇರೆ ಬೇರೆ ಅಂದರೆ ನೀವು ಸಾಮಾನ್ಯ ಅಂಕೆಗಳು 0 1 2 3 4 ಅದು ಇಲ್ಲೋ ನೋಡ್ರಿ. ನೋಡಿ, ಇವು ಸಾಮಾನ್ಯ ಅಂಕೆಗಳು ಅಂದ್ರೆ ಕ್ರಮ ಸಂಖ್ಯೆ. ಇವು ಭಾರತೀಯ ಸಂಖ್ಯೆಗಳು ಫಸ್ಟ್ 0 ಬರ್ತದೆ. ಸ್ವಾಭಾವಿಕ ಸಂಖ್ಯೆಗಳು 0 1 2 3 4 ಅಂಕೆಗಳನ್ನು ನೀವು ಉಪಯೋಗ ಮಾಡಬೇಕೀಗ. ಈಗ ನೋಡ್ರಿ, ಇಲ್ಲಿ 1 ಅಂತೂ ಅದ, ಆಯ್ತು. ಇದು 0 ಮುಂದೆ ಇಡ್ರಿ. ನೋಡ್ರಿ ಹೆಂಗೆ ಬರಿಬೇಕು ಅನ್ನೋದು ತೋರಿಸ್ತೀನಿ. ಇದನ್ನ 1 ಮೊದಲು ಬರೀರಿ, ಆಮೇಲೆ 0 ಬರೀರಿ. ಮುಂದೆ 2 3 ಅವಲ್ಲ, ಇದರ ಸರ್ತ ಲಾಸ್ಟಕ್ಕೆ 2 3 ಬರೆದು ಹಿಂದಿನ ಎಲ್ಲ 0 ಮಾಡಿಬೇಡಿ. ಇದೆ ಚಿಕ್ಕ ಸಂಖ್ಯೆ. ಹೆಂಗ 4 ಬೇರೆ ಬೇರೆ 6 ಅಂಕೆಯ ಚಿಕ್ಕ ಸಂಖ್ಯೆ ಬರ್ಕೊಂಡ್ರೆ 4 ಬೇರೆ ಬೇರೆ ಅಂಕೆಗಳಿರುವ 4 ಬೇರೆ ಬೇರೆ ಅಂಕೆಗಳಿರುವ ಅಂದ್ರೆ 0 1 2 3 4 ಬೇರೆ ಬೇರೆ ಅದು ಇವು. ಈ ಅಂಕೆಗಳನ್ನು ಹೆಂಗೆ ಉಪಯೋಗ ಮಾಡ್ರಿ, ಮೊದಲು 1 ಉಪಯೋಗ ಮಾಡ್ರಿ, ಅದ್ರ ಮುಂದೆ 0 ಇಡ್ರಿ. ಆಮೇಲೆ ಲಾಸ್ಟಕ್ಕೆ ಅವು ಏನು ಲಾಸ್ಟಕ್ಕೆ ಇಡ್ಬೇಕು. ಇವು 2 3 ಆಮೇಲೆ ಉಳಿಕಿದೆಲ್ಲ 0ಗಳನ್ನು ಕ್ರಮಬದ್ಧವಾಗಿಟ್ಟು 6 5 ನಡೆಸುವರಿ. 1 2 3 4 5 6. ಎಲ್ಲಿದೆ ನೋಡ್ರಿ ಉತ್ತರ ಸಂಖ್ಯೆ 1 0 0 0 23. ಉತ್ತರ ಸಂಖ್ಯೆ ಡಿ. ನೋಡಿ, ಹಿಂಗೆ ತಿಳ್ಕೊಬೇಕು ಯಾವುದೇ ಒಂದು ಲೆಕ್ಕ. ಮುಂದಿಂತ ಮಾದರಿಗಳು ಬಂದು ಅಂದ್ರೆ ಆರಾಮಾಗಿ ಬಿಡಿಸ್ಬೇಕು. ಈಗಂತೂ ಏರಿಕೆ ಕ್ರಮ ಅಂತವ್ರು ನಿಮ್ಗೆ ಗುರ್ತಾಗ್ತಲ್ಲ, ಇನ್ನೊಂದ್ಸಲ ತಿಳಿಸಿ ಹೇಳ್ತೀನಿ. ಇಲ್ಲಿ ಏರಿಕೆ ಕ್ರಮ ಬರೆಯಾಗ ಮೊದಲ ಚಿಕ್ಕ ಸಂಖ್ಯೆ ಇರಬೇಕು, ಆಮೇಲೆ ಮುಂದೆ ದೊಡ್ಡದಿರಬೇಕು. 64 37 64 5 ಅದಂದ್ರೆ ಇದಕ್ಕಿಂತ ಇದು ಸಣ್ಣದಾಗ್ಯದ ಅಂದ್ರೆ ಇಳಿಕೆ ಕ್ರಮ ತೋರಿಸ್ತದೆ. ನಮಗೆ ಬೇಕಾಗ್ಯದ ಯಾವುದು, ಏರಿಕೆ ಕ್ರಮ ತೆಗೆದ್ಬಿಡ್ರಿ. 45 86 ಓಕೆ. 64 5 ಇದಕ್ಕಿಂತಲೂ ದೊಡ್ಡದು. 64 ಇದಕ್ಕಿಂತಲೂ 64 36 ದೊಡ್ಡದು.
64 36ಕ್ಕಿಂತಲೂ 64 37 ದೊಡ್ಡದು. ಇದೇ ಬಿನೇ ಉತ್ತರ ಆಗ್ತದೆ. ತಳಗಿನ ನೋಡ್ಕೊತ ಟೈಮ್ ಹಾಳು ಮಾಡಬಾರ್ದು. ಅದನ್ನು ತಿಳ್ಕೊಬೇಕು ನೀವು. ಇಲ್ಲೇ ನೋಡಿ, 4 ಬೇರೆ ಬೇರೆ ಅಂಕೆಗಳಿರೋ 6 ಅಂಕೆ ಚಿಕ್ಕ 4 ಬೇರೆ ಬೇರೆ ಅಂದ್ರೆ 4 ಬೇರೆ ಅಂದ್ರೆ 0 1 2 3 ಸ್ವಾಭಾವಿಕ ಸಂಖ್ಯೆಗಳು 4 ಬೇರೆ ಬೇರೆಗಳು. ಇದು ನೋಡ್ರಿ, ಇದನ್ನು ನೀವು ತಿಳ್ಕೊಬೇಕು. ಮೊದಲ 0 1 2 3 ಈ ಅಂಕೆಗಳನ್ನ ಪ್ರಯೋಗ ಮಾಡ್ಬೇಕು 6 ಅಂಕಿ ಒಳಗೆ. 1 2 3 4 5 6 1 ಇಟ್ರಿ, ಈ 0 ಇಲ್ಲಿ ಇಟ್ರಿ. ಮೊದಲು 1 ಇಟ್ಟು ಆಮೇಲೆ 0 ಇಡ್ಬೇಕು. 0 ಮೊದಲು ಇಟ್ಬಿಟ್ರೆ ಅದರ ಬೆಲೆ ಹೋಗಿಬಿಡ್ತಾವ. 1 ಇಟ್ರಿ 0 ಇಟ್ರಿ, 2 3 ಉಳಿದಾವ ಅಂದ್ರೆ ಲಾಸ್ಟಿಗೆ ಇದರ ತಳಗೆ 2 ಇದರ ತಳಗೆ ನೋಡಿ, ಇದ್ರ 0 ಇಲ್ಲೇ, ಇದ್ರ 0 ಇಲ್ಲೇ. ಆನ್ಸರ್ ಬರೀದು ಗುರ್ತಾತಲ್ಲ, ಚಂದಂಗೆ ನೋಡ್ಕೊರಿ. ಮುಂದಿನ ಮಾದರಿ ಹಾಕಿನೂ ಚಂದಂಗೆ ಬಿಡಿಸ್ರಿ, ಚಂದಂಗೆ ಫೇರ್ದಾಗ ಬರ್ಕೋರಿ. ಥ್ಯಾಂಕ್ ಯು ಬೈ.